ಯೂಶ್ವಲಿ ಈ 45-50ನಲ್ಲಿ ಯೂಟ್ರಸ್ ರಿಮೂವಲ್ ಮಾಡಿಬಿಡ್ತಾರೆ. ಇದೆಲ್ಲ ಸಮಸ್ಯೆ ಬೇಡ ನನಗೆ ಅಂದ್ಬಿಟ್ಟು ಅದು ಆಪರೇಷನ್ಸ್ ತುಂಬ ಈಗ ಅದೊಂಥರ ಪ್ಯಾಕೇಜ್ ಆಗಿಬಿಟ್ಟಿದೆ ಇವಾಗ. ಅದರಿಂದ ಅದು ಆಯುರ್ವೇದದ ಪ್ರಕಾರ ಅದು ಮಾಡಬೇಕಾ ಮಾಡಬಾರ್ದಾ, ಅದರಿಂದ ಸಮಸ್ಯೆ ಏನಾದರೂ ಬರುತ್ತಾ? ಸೊ ಒಂದು ಈಗ ತೀರಾ ಏನೋ ಮಾಡಲೇಬೇಕು, ಇಲ್ಲ ಅಂದರೆ ಅದು ಸಾಧ್ಯನೇ ಇಲ್ಲ ಅಂದಿದ್ದ ಕಡೆ ಹಿಸ್ಟ್ರೆಕ್ಟಮಿ ಅದು ಬಂದಾಗ ಪ್ರಾಕ್ಟೀಸ್ ಮಾಡಿದ್ದಲ್ಲಿ ಒಂದು ಹೆಣ್ಣು ಮಗಳ ಜೀವನ ಕಾಪಾಡಲಿಕ್ಕೆ ಹಿಸ್ಟ್ರೆಕ್ಟಮಿ ಮಾಡಬೇಕು, ಇಲ್ಲ ಅಂದರೆ ದೇರ್ ಇಸ್ ಅ ಚಾನ್ಸ್ ದಟ್ ಶಿ ಮೈಟ್ ಲೂಸ್ ಹರ್ ಲೈಫ್ ಅನ್ನೋವಾಗ ಓಕೆ. ಬಟ್ ಎಲ್ಲೋ ಒಂದು ಕಡೆ ಏನಾಗ್ತಿದೆ ಅಂತಂದರೆ ಸಣ್ಣ ಸಣ್ಣ ಈಗ ಅನ್ನೆಸೆಸರಿ ಹಿಸ್ಟ್ರೆಕ್ಟಮೀಸ್ ಮಾಡಿದಾಗ ಅದು ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಿದೆ. ಜೆನ್ಯುನ್ ಆಗಿ ಪ್ರಾಕ್ಟೀಸ್ ಮಾಡೋರು ಅದನ್ನ ಪುಷ್ ಮಾಡೋದಿಲ್ಲ. ಅಂಟಿಲ್ ಅನ್ಲೆಸ್ ದರ್ ಇಸ್ ಅ ಡಯರ್ ನೀಡ್ ದೇ ವಿಲ್ ನಾಟ್ ಪುಷ್ ಫಾರ್ ಏನಾದ್ರೂ ಕ್ಯಾನ್ಸರಸ್ ಆ ಥರದ್ದು ಏನಾದ್ರೂ ಇದ್ರೆ ಅಂದ್ರೆ ಲೈಫ್ ಥ್ರೆಟನಿಂಗ್ ಇದ್ರೆ ಅದು ಮಾಡಬಹುದು. ಕೆಲವರು ತುಂಬಾ ಅಡ್ರೆಸ್ ಮಾಡಿಲ್ಲದೆ ಇರುವಂತಹ ತುಂಬಾ ಓವರ್ ಸೈಜ್ಡ್ ಫೈಬ್ರಾಯ್ಡ್ಸ್ ಅಥವಾ ವೇರ್ ದೇರ್ ಇಸ್ ಅ ಪೊಟೆನ್ಷಿಯಲ್ ಸ್ಟೇಟ್ ಫಾರ್ ರಿಸ್ಕ್ ಆರ್ ಸಮ್ ಎಮರ್ಜೆನ್ಸಿ ಶಿ ಮೈಟ್ ಲ್ಯಾಂಡ್ ಅನ್ನೋ ಅಂತ ಸಿಚುವೇಶನ್ಸ್ ಅಲ್ಲಿ ಇದ್ದಾಗ ಬಂದಿರುವಂಥದ್ದು. ಬಟ್ ಸ್ವಲ್ಪನೇ ಏನಂತಾರೆ ಇರೆಗ್ಯುಲಾರಿಟೀಸ್ ಆಗ್ತಿದೆ. ಯಾಕೆ ಹೇಳಿದೆ ಅಂತಂದ್ರೆ ಔಟ್ಸೈಡ್ ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದ ಫುಡ್ ಅಂಡ್ ಡಿಸೀಸ್. ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಅವ್ರಿಗೆ ಎಷ್ಟೊಂದು ಅವ್ರು ಮಾಡ್ತಿರೋದ್ರಿಂದ ಇದು ಆಗ್ತಿದೆ ಅಂತ ಗೊತ್ತಿರೋದ್ರಿಲ್ಲ. ದೇ ವಿಲ್ ನಾಟ್ ಅಡ್ರೆಸ್ ದ ರೂಟ್ ಕಾಸ್. ಎಷ್ಟೊಂದು ಆಹಾರ ಪದ್ಧತಿಗಳನ್ನ ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಟ್ರೈ ಮಾಡಿ ಗೊತ್ತಿರಲ್ವಲ್ಲ, ದೇ ವಿಲ್ ನಾಟ್ ನೋ. ಈಗ ನಾರ್ಮಲ್ ಹಾಸ್ಪಿಟಲ್ಸ್ ನಾವು ಹೋದ್ರೆ ಅವ್ರು ನೋಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಬೇಕಾದ್ರೆ ನೋಡಿ ಮಾಡ್ಕೊಂಡ್ಬಿಡಿ, ಇಷ್ಟರಲ್ಲಿ ಆಗೋಗುತ್ತೆ ನಿಮ್ಗೆ, ಮುಂದೆ ಇವೆಲ್ಲ ಯಾವ್ದು ಸಮಸ್ಯೆನೇ ಇರಲ್ಲ ನಿಮ್ಗೆ, ಯೂಟ್ರಸ್ ಇದ್ರೆ ತಾನೇ ಸಮಸ್ಯೆ, ತೆಗೆದ್ಬಿಡೋಣ, ಇನ್ನೇನ್ ಬೇಡವಲ್ಲ ಜೀವನಕ್ಕೆ ಅದು ಅನ್ನೋ ತರ ಅದೊಂಥರ ಏನೋ ಎಕ್ಸ್ಟ್ರಾ ಮೆಟೀರಿಯಲ್ ಅನ್ನೋ ತರ. ಹೌದು, ಒಂದ್ 2-3 ಸೈಕಲ್ ನೋಡುವಂಥದ್ದು. ಮತ್ತೆ ಎಗೈನ್ ಫಾರ್ ದ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅದನ್ನ ತಗೊಂಡೋಗಿ ಮಾಡಿದಾಗ ತುಂಬಾನೇ ಸಮಸ್ಯೆ ನೋಡ್ತಿದೀವಿ. ಬಿಕಾಸ್ ಗರ್ಭಾಶಯ ಅನ್ನುವಂಥದ್ದು ದಟ್ ಇಸ್ ದ ಮೇನ್ ಆರ್ಗನ್ ದಟ್ ಇಸ್ ಮೇಕಿಂಗ್ ದ ಏನಂತಾರೆ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ದ ಮ್ಯಾನ್ ಅಂಡ್ ಅ ಫೀಮೇಲ್. ಸೊ ಅದು ಒಂದು ಏನು ಹೇಳಿದೆ ಪಿಟ್ಯೂಟ್ರಿ ಓವೇರಿಯನ್ ಆಕ್ಸಿಸ್ನ ಮೇನ್ ಒಂದು ಪೋರ್ಟಲ್ ಪಾಯಿಂಟೇ ತೆಗೆದುಬಿಟ್ಟಂಗೆ. ಸೊ ತುಂಬ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಆಗುತ್ತೆ. ದೇ ವಿಲ್ ನಾಟ್, ಆಮೇಲೆ ಅಪಟೈಟ್ಸ್ ಡ್ರಾಪ್ ಆಗುತ್ತೆ, ಸಾಕಷ್ಟು ಡೈಜೆಷನ್ ಇಂಪೇರ್ಮೆಂಟ್ಸ್ ಆಗುತ್ತೆ. ಅದರಿಂದ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇಫ್ ದೇ ಡು ನಾಟ್ ಅಡ್ರೆಸ್ ಅವರ ಮೆಂಟಲ್ ಇಂಬ್ಯಾಲೆನ್ಸಸ್ ಆಗುವಂಥದ್ದು, ತುಂಬ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಆಗುವಂಥದ್ದು, ತುಂಬ ಸಮಸ್ಯೆಗಳು ಆಗುತ್ತೆ. ಸೊ ವಿತೌಟ್ ಎನಿ ಏನಂತಾರೆ ಬೇರೆ ಜಸ್ಟ್ ಟು ಗೆಟ್ ರಿಡ್ ಆಫ್ ಒನ್ ಪ್ರಾಬ್ಲಮ್ 100 ಪ್ರಾಬ್ಲಮ್ನ ತಂದ್ಕೊಳ್ಬಾರ್ದು. ಯಾರು ಇದನ್ನ ಮಾತ್ರ ಏನಂತಾರೆ ಜಸ್ಟ್ ಇಮಿಡಿಯೇಟ್ ಕ್ವಿಕ್ ಫಿಕ್ಸ್ ಥರ ನೋಬಡಿ ಶುಡ್ ಆಪ್ಟ್ ಫಾರ್ ಹಿಸ್ಟೆಕ್ಟಮಿ ಅನ್ನೋದು ನನ್ನ ಪ್ರಾರ್ಥನೆ.